ಉದ್ಘಾಟ್ಯ ಉದ್ಘಾಟ್ಯ ಯೋಗಕಲೆಯ ಹೃದಯಾಬ್ಜಕೋಶಂ ಧನ್ಯೈಃ ಚಿರಾದಪಿ ಯಥಾರುಚಿ ಗೃಹ್ಯಮಾಣಃ ಯಃ ಪ್ರಸ್ಫುರತಿ ಅವಿರತಂ ಪರಿಪೂರ್ಣರೂಪಃ ಶ್ರೇಯಃ ಸ ಮೇ ದಿಶತು ಶಾಶ್ವತಿಕಂ ಮುಕುಂದಃ. ಆತ್ಮೀಯ ಜಿಜ್ಞಾಸುಗಳೇ, ಅಭಿಜ್ಞಾನ ಶಾಕುಂತಲದ ಮೇಲೆ ಒಂದಷ್ಟು ಬೆಳಕನ್ನು ಬೀರುವ ಪ್ರಯತ್ನವಿದು ಈ ವಾಂಗ್ಮಯ ಧಾರೆ. ಈ ಕೃತಿ ಏನಿದೆ ಇದು ಸಿಂಹೋಲ್ಲಂಘನ ಮಾಡಿರುವ ಕೃತಿ. ಕಾರಣ, ಭಾರತದ ಪರಕೀಯ ದಾಸ್ಯದ ಕಾಲದಲ್ಲೇ ಈ ಕೃತಿ ನಮ್ಮ ಮೇಲೆ ಒಡೆತನವನ್ನು ಹೇರಿರುವಂಥವರು ಪಾಶ್ಚಾತ್ಯರು. ಅವರಲ್ಲೇ ಅನೇಕರನ್ನ ಇದು ಮನಸ್ಸೆಳೆದಿದೆ, ಗೆದ್ದಿದೆ. ವಿಲಿಯಂ ಜೋನ್ಸನಂಥವರು, ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರುವ ಮನುಷ್ಯ, ಈ ಕೃತಿಯನ್ನು ಕಾಳಿದಾಸನ, ಕವಿಕುಲ ಗುರು ಕಾಳಿದಾಸನ ಈ ಕೃತಿಯನ್ನು ಓದಿ ಅದರ ಅನುವಾದ ಮಾಡಿದ. ಪರಿಣಾಮವಾಗಿ ಒಬ್ಬ ಜರ್ಮನಿಯ ಕವಿ ಗೈಟೆ ಇಂಗ್ಲೀಷ್ ಅನುವಾದ ಕೇಳಿ ಆನಂದ ತುಂದಿರನಾದ ಅನ್ನೋ ಒಂದು ವೃತ್ತಾಂತ ಸಂಸ್ಕೃತ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಓದಿದವನು ಮೈ ಮರೆತು ಕುಣಿದ, ಕುಪ್ಪಳಿಸಿದ ಅಂತ. ನಿಜವಾಗಿಯೂ ಹೌದು. ಹಾಗೆ ಅಂತಂದರೆ ಅಭಿಜ್ಞಾನ ಶಾಕುಂತಲದ ಕಥೆ ಏನಿದೆ ಇದು ತೀರಾ ಭಾರತೀಯ ಸಂಸ್ಕೃತಿಯನ್ನು ಅರಿಯದವನು ಅದರ ಮರ್ಮವನ್ನು ಅರಿಯಲಾರ. ಅದರೊಳಗೂ ವಿಶೇಷವಾಗಿ ಗುರುಕುಲ ಪದ್ಧತಿಯ ವಿದ್ಯಾಭ್ಯಾಸ ಮತ್ತು ಆಶ್ರಮ ಧರ್ಮ, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ, ಇದರ ವಿಶೇಷತೆಗಳನ್ನು ಅರಿಯದವ ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಮಾನವೀಯ ಸಂಬಂಧಗಳೇನಿದೆ ನಮ್ಮದು ಪಾರಿವಾರಿಕವಾದ ಪರಿಸರದಲ್ಲಿ, ಅದರ ಪರಿಚಯವಿಲ್ಲದೆ ಹೋದರೆ ಒಬ್ಬ ಸಾಕು ತಂದೆಯ ಭಾವನೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಲ್ವೇ? ಅಷ್ಟೇ ಅಲ್ಲದೆ ಕುಲ ಸಂಸ್ಕೃತಿಯ ವಿದ್ಯಾಭ್ಯಾಸ ಪದ್ಧತಿ ಏನಿತ್ತು, ಅಲ್ಲಿರುವ ಗುರು ಶಿಷ್ಯ ಸಂಬಂಧ, ಅಲ್ಲಿರುವ ವಿದ್ಯಾರ್ಥಿನಿಯರು ಮತ್ತು ಅವರನ್ನು ಮಾತೃಭಾವದಿಂದ ಸಲಹುವ ಗೌತಮಿಯ ಅಂತಹ ಇತ್ತ ತಾಯ್ತನ, ಅತ್ತ ಅನುಶಾಸನ, ಅದರ ಮಹತ್ವವನ್ನು ಅರಿಯದೇ ಇದ್ದರೆ ಆ ಭಾವನೆಗಳ ಸ್ಪಂದ ಅರ್ಥ ಆಗೋದು ಕಷ್ಟ. ಹೀಗಾಗಿ ಈ ಕೃತಿಯನ್ನು ಇವತ್ತು
ಈ ಕಾಲದಲ್ಲಿ ಅದೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಡೀ ಶಿಕ್ಷಣ ರಂಗವನ್ನು ಆವರಿಸುವ ಘಟ್ಟದಲ್ಲಿ ನಾವಿರುವಾಗ ಆ ಕಾಲದ ನ್ಯಾಚುರಲ್ ಇಂಟೆಲಿಜೆನ್ಸಿನ ಪರಾಕಾಷ್ಠೆ ಪಾರಮ್ಯ ಋಷಿಮುನಿಗಳದ್ದು, ಕಣ್ಣನಂಥವರದ್ದು, ಮರೀಚಿ ಮುಂತಾದ ಋಷಿಗಳದ್ದು, ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಆ ಕಾಲಕ್ಕೆ ಹೋಗಬೇಕಾಗತ್ತಲ್ಲ. ಹಾಗಾಗಿ ಇವತ್ತು ಇದ್ರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂದರೆ ನಾವು ದಿ ಬೆಸ್ಟ್ ಆಫ್ ದಿ ಈಸ್ಟ್, ಬೆಸ್ಟ್ ಆಫ್ ದಿ ವೆಸ್ಟ್ ಅಂತ ಹೇಳುವ ಹಾಗೆ ಏನ್ಷಿಯಂಟ್ ರೂಟ್ಸ್, ಮಾಡರ್ನ್ ಫ್ರೂಟ್ಸ್, ಈ ಎರಡರ ಬಗ್ಗೂ ನಮಗೆ ಒಂದು ಸಂತುಲಿತವಾದ ಸ್ವೀಕಾರ ಭಾವವೋ ಸಮದೃಷ್ಟಿಯಿಂದ ವಿಮರ್ಶೆ ಮಾಡುವ ಹದವೋ ಇರಬೇಕಾಗುತ್ತೆ. ಹಾಗೆ ಇದ್ದು ಇದರ ಮೇಲೆ ಒಂದು ಪಕ್ಷಿ ವೀಕ್ಷಣೆ, ಈ ಪ್ರಯತ್ನವನ್ನು ಮಾಡುವ ಯತ್ನ ನನ್ನದು. ನಾನು ಅಂತಹ ಪರಿಸರದಲ್ಲಿದ್ದೇನೆ, ವೇದವಿಜ್ಞಾನ ಗುರುಕುಲದಲ್ಲಿದ್ದೇನೆ. ಅಂಥ ಪರಿಸರದಲ್ಲೇ 1974ರಿಂದ ಇದ್ದೇನೆ. ನನಗೆ ಅಲ್ಲಿಯ ದೃಶ್ಯಾವಳಿಗಳು ಬಹಳ ಹತ್ತಿರ. ಬೆಳೆದ ನನ್ನ ಕೋಟೆಮಯ ಗ್ರಾಮ ಅಗ್ರಹಾರ, ಅದು ಅಲ್ಲಿಂದ ಗೋಕರ್ಣ ಮತ್ತು ಮೈಸೂರಿನ ಮಹಾಪಾಠಶಾಲೆ, ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆ, ಈ ಪರಿಸರಗಳು ಅಲ್ಲಿದ್ದರಿಂದ ನನಗೆ ಆ ಎಲ್ಲ ಭಾವನೆಗಳು ತುಂಬ ಅಪ್ಯಾಯಮಾನ. ಅಷ್ಟೇ ಅಲ್ಲ, ಹೃದಯಕ್ಕೆ ಅತ್ಯಂತ ಸ್ನೇಹದ್ದು. ಇದು ಯಾವುದೋ ಕೃತ್ರಿಮ ಅಂತ ನನಗನ್ನಿಸೋದೇ ಇಲ್ಲ. ಹಾಗಾಗಿ ಉತ್ತರ ರಾಮಚರಿತೆ ಮತ್ತು ಅಭಿಜ್ಞಾನ ಶಾಕುಂತಲ ಎರಡನ್ನೂ ನಾನು ಅಂಥ ಪರಿಸರದಲ್ಲೇ ಗುರುಮುಖದಿಂದ ಅಧ್ಯಯನ ಮಾಡಿದ ಭಾಗ್ಯವಂತ ಅಂತ ನನಗೆ ಅಭಿಮಾನ ಇದೆ. ನನಗೆ ಈಗ ಅದನ್ನು ನೆನೆಸ್ಕೊಂಡಾಗ ಆಹಾ ಅನಿಸುತ್ತೆ ನನಗೆ. ಹೀಗಾಗಿ ಈ ಹಿನ್ನೆಲೆಯನ್ನು ಒಮ್ಮೆ ಆರಂಭದಲ್ಲಿ ಹೇಳ್ಕೊಂಡೆ. ಮತ್ತೊಂದು ಅಂದರೆ, ನಾನಿದ್ದ ಗ್ರಾಮದಲ್ಲಿ ಇರುವ ಪಾಠಶಾಲೆಯಲ್ಲಿ ನಾನು 2 ಸರ್ಗಗಳನ್ನು ಸ್ವತಃ ಅಭಿನಯಿಸಿದ್ದೇನೆ. ನನ್ನ ಗುರುಗಳು ಆ ರೀತಿಯಲ್ಲಿ ನನಗೆ ತಾಲೀಮ್ ಮಾಡಿಸಿ, ಅಲ್ಲಿರುವ ಶ್ಲೋಕಗಳಿಗೆ ರಾಗ ಹಾಕಿ ಹಾಗೆ ಅಭ್ಯಾಸ ಮಾಡಿಸಿ ನನ್ನನ್ನು ರಂಗಮಂಚದಲ್ಲಿ ನಿಲ್ಲಿಸಿದರು. ಹಾಗಾಗಿ ಸ್ವತಃ 4ನೇ ಅಂಕದಲ್ಲಿ ಕಾಶ್ಯಪನ ಕಣ್ವ ಮಹರ್ಷಿಗಳ ಪಾತ್ರನೇ ಮಾಡಿದ್ದೀನಿ, ಅಭಿನಯಿಸಿದ್ದೇನೆ. ಹಾಗೆ 7ನೇ ಅಂಕದಲ್ಲಿ ದುಷ್ಯಂತನ ಪಾತ್ರವನ್ನು ಬಣ್ಣ ಕಟ್ಟಿ, ಬಣ್ಣ ಬಡಿದುಕೊಂಡು ವೇಷ ಕಟ್ಟಿ ಅಭಿನಯಿಸಿ ಅನುಭವಿಸಿದ್ದೇನೆ. ಈಗ ಆ ದಿನವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು. ಹೀಗಾಗಿ ನನಗೆ ಹತ್ತಿರ ಇದು. ಈ ನಾಟಕಗಳು ಬರೀ ನಾಟಕಗಳೆಲ್ಲ ನನಗೆ ಅವು ಜೀವನ ಅವು. ಹಾಗಾಗಿ ನನಗೆ ಈಗ ನಾನು ಮುಂದುವರಿಸ್ತಾ ಇರುವಾಗ 4ನೇ ಅಂಕ ಮತ್ತು 5ನೇ ಅಂಕ ಈ ಎರಡರದ್ದು ಕೂಡ ಒಂದು ತೌಲನಿಕವಾದ ವಿಮರ್ಶೆ ಮಾಡುವ ಸನ್ನಾಹದಲ್ಲಿದ್ದೇನೆ ನಾನು. 4ನೇ ಅಂಕದಲ್ಲಿ ಸ್ವತಃ ಗುರುಕುಲದ್ದೇ ಪರಿಸರ. ಆ ಗುರುಕುಲದ ಪರಿಸರದಲ್ಲಿ ಏನಾಯಿತು ಅಂದರೆ, ಆ ಪರಿಸರಕ್ಕೆ ಅಷ್ಟಾಗಿ ಹೊಂದಿಕೊಳ್ಳದೆ ಹೋದಂಥ ರಾಜಗೃಹದ ಒಬ್ಬ ನಾಯಕ ಪ್ರವೇಶ ಮಾಡಿದಾಗ ಉಂಟಾದ ಮನೋವೈಜ್ಞಾನಿಕವಾದ ಉಥಲ್ ಪುಥಲ್, ಅದು ಒಂದು ರೀತಿಯಲ್ಲಿ ತಳಮಳವೂ ಇದೆ, ಅಲ್ಲಿ ಕಳಕಳಿ ಇದೆ,
ಕಳವಳ ಇದೆ. ಕನ್ನಡದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹಾಗೆ ಅವೆಲ್ಲವೂ ಅಲ್ಲಿದೆ. ಮತ್ತು ಅದರಲ್ಲಿ ಸಾದೃಶ್ಯ ವೈದೃಶ್ಯಗಳಿದೆ. ಹಾಗಾಗಿ ಅದು ವಿಮರ್ಶಕರಿಗೆ ಹೆಚ್ಚು ಹತ್ತಿರವಾಗುವ ವಿಷಯ. ಗುರುಕುಲದ ಹುಡುಗರು ಹೇಗಿರ್ತಾರೆ ಈ ಕಾಲದವರು, ಅದರ ಹತ್ತಿರದ ಪರಿಚಯ ನನಗಿದೆ. ಅಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಏಕಾತ್ಮತೆ ಅನುಭವವನ್ನು ಹೇಗೆ ಮಾಡ್ಕೋತಾರೆ ಗುರುಕುಲದ ಹುಡುಗರು ಸ್ವತಃ ಅನುಭವಿಸಿದ್ದೇನೆ ನಾನು. ಬ್ರಾಹ್ಮಿ ಅಂತ ಅನ್ನುವಂಥ ಒಂದು ಹಸು ರಾತ್ರಿ ಹೊತ್ತಲ್ಲಿ ಅದಕ್ಕೆ ಏನೋ ತೊಂದರೆ ಆಗಿ ಅದು ಒಂದು ಇದರೊಳಗೆ ಸಿಕ್ಕೊಂಬಿಡ್ತು. ಹುಲ್ಲು ಹಾಕಿದಂತಹ ದ್ರೋಡಿ ಅಂತ ಒಂದು ಜಾಗದಲ್ಲಿ ಇಡೀ ರಾತ್ರಿ ಅದು ಅದ್ರ ಬಿಡಿಸ್ಕೊಂಡು ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟಾಗ ಇಡೀ ಮೈಯೆಲ್ಲ ರಕ್ತರಂಜಿತವಾಗಿ ಹೋಯಿತು. ಆಗ ಮರುದಿನ ಬೆಳಗ್ಗೆ ವಿದ್ಯಾರ್ಥಿಗಳು ನೋಡಿದವರು ಹೇಗೆ ಪ್ರತಿಕ್ರಿಯಿಸಿದರು, ಹೇಗೆ ಇಡೀ ಗುರುಕುಲದ ವಾತಾವರಣದಲ್ಲಿ ಒಂಥರ ಮೋಡ ಕವಿದ ಒಂದು ದಿಗ್ಭ್ರಮೆಯ ವಾತಾವರಣ ಅದು ಕಂಡಿನಿ. ಈಗ ಇಲ್ಲಿ ಇಡೀ ಪರಿಸರ ಸಿದ್ಧವಾಗಿಬಿಟ್ಟಿದೆ ಶಕುಂತಲೆಯನ್ನು ರಾಜಗೃಹಕ್ಕೆ ಕಳಿಸೋದಕ್ಕೆ. ಆ ಸಂದರ್ಭದಲ್ಲಿ ಕಣ್ವ ಮಹರ್ಷಿಗಳು ಒಬ್ಬರು ತ್ಯಾಗಜೀವಿಗಳಾಗಿ ಅವರು ಏನು ಭಾವನೆಯನ್ನು ಅನುಭವಿಸ್ತಿದ್ದಾರೆ. ಗಂಟ್ಲು ಕಟ್ಟೋಗಿದೆ ನನಗೆ ಅಂತ ಹೇಳ್ತಾರೆ. ಕಂಠಸ್ತಂಭಿತ ಬಾಷ್ಪ ವೃತ್ತಿ ಕಲುಷಶ್ಚಿಂತಾಜಡಂ ದರ್ಶನಂ ಅಂತ ಹೇಳ್ತಾರೆ. ವೈಕ್ಲವ್ಯಂ ಅವ ನನಗೆ ಈ ಥರ ಆಗಿದೆ ಅಂತ ಹೇಳ್ತಾರೆ. ಅರಣ್ಯೌಕ ಸಹ ನಾನೇನು ಕೂಡ ಮನೆ ಕಟ್ಕೊಂಡು ನಗರದಲ್ಲಿದ್ದವನಲ್ಲ. ನನಗೇನೆ ಇವಳು ಸಾಕು ಮಗಳು, ಇವಳಿಗೆ ಹೋಗ್ತಾ ಇದ್ದಾಳೆ ಹಸ್ತನಾಪುರಕ್ಕೆ ಗಂಡನ ಮನೆಗೆ ಅನ್ನುವಾಗ ಏನು ಭಾವನೆ. ಅಷ್ಟೇ ಅಲ್ಲದೆ ಅವ್ರಿಗೆ ಕೇಳ್ತಾರಲ್ಲ ಅನುಮತಿ ಕೊಡಿ, ಅನುಮತ ಗಮನ ಶಕುಂತಲ ಅಂತ ಹೇಳ್ತಾರೆ. ಎಲ್ಲ ಅಲ್ಲಿದ್ದಂತಹ ಪಶು ಪಕ್ಷಿಗಳು, ಕೋಗಿಲೆಗಳು, ಗಿಡಮರಗಳು ಎಲ್ಲ ಕಡೆಗೂ ಪ್ರತಿಸ್ಪಂದ. ಈ ಥರದಲ್ಲಿ ಪರಿಸರದ ಜೊತೆಗೆ ಏಕಾತ್ಮತೆಯನ್ನು ಅನುಭವಿಸಿಕೊಂಡು ಬೆಳೆದವಳು ಶಕುಂತಲೆ ಅನ್ನುವಂತಹ ಚಿತ್ರಣ ಅದ್ಭುತ. ಇವತ್ತು ಪಠ್ಯಪುಸ್ತಕದಲ್ಲೇ ಪರಿಸರ ವಿಜ್ಞಾನ ಅಂತ ಹೇಳ್ತಿದ್ದೀವಿ, ಆದರೆ ಪರಿಸರದ ಬಗ್ಗೆ ಏಕಾತ್ಮತೆ ಅನ್ನೋದಿದೆಯಲ್ಲ. ಈಗ ಅಲ್ಲಿ ಏನು ಆ ದೃಶ್ಯಾವಳಿ ಕಾಣುತ್ತೆ. ಇವಳು ಹೊರಡ್ತಾಳೆ, ಅವಳಿಗೆ ಅಲಂಕರಣ ಮಾಡಲಿಕ್ಕೆ ಅಲ್ಲೇನಿಲ್ಲ. ಅಲ್ಲಿರುವಂಥದ್ದು ಬರೀ ಚಿಗುರುಗಳು, ಹೂವುಗಳು, ಹಣ್ಣುಗಳು, ಮರಗಿಡಗಳು. ಆದರೆ ಈಗ ಅವಳು ಹೋಗ್ತಾ ಇದ್ದಾಳೆ ರಾಜಪ್ರಾಸಾದಕ್ಕೆ. ಅಲ್ಲಿ ಕಳಿಸುವಾಗ ಏನು ಅಲಂಕಾರ ಮಾಡಲಿಕ್ಕೆ ಅವ್ರಿಗೆ ನಮಗೆ ಹೇಳ್ತಾರೆ ಅವರೆಲ್ಲ, ಆ ಪ್ರಿಯಮ್ಮದ ಅನಸೂಯ, ನಮಗೆಲ್ಲ ಇದೆಲ್ಲ ಪರಿಚಯವೇ ಇಲ್ಲ. ಪರಿಚಯ ಇಲ್ವಲ್ಲ. ವಧುವಾಗಿ ರಾಜವಧು, ಅದನ್ನು ಈಗ ರಾಜ್ಞಿ ಅವಳು. ಈಗ ಹೋಗ್ತಿರುವ ಜಾಗದಲ್ಲಿ ಹಸ್ತಿನಾಪುರದಲ್ಲಿ ದುಷ್ಯಂತನ ಧರ್ಮಪತ್ನಿಯಾಗಿ ಅವಳು ಅಲ್ಲಿ ಯಾವ ಪಾತ್ರದಲ್ಲಿ ಇರಬೇಕಾದವಳು, ರಾಜಗೃಹದಲ್ಲಿ ರಾಜ್ಞಿಯಾಗಿ, ರಾಣಿಯಾಗಿ. ಈ ಸ್ಥಿತಿಯಲ್ಲಿ ಅವಳಿಗೆ ಅಲಂಕಾರ ಮಾಡಬೇಕು ಅನ್ನುವಾಗ ಕ್ಷೌಮಂ ಕೇನಚಿನೆಂದು ಪಾಂಡು ತೃಣ ಮಾಂಗಲ್ಯಮಾವಿಷ್ಕೃತಂ. ಅದೇನು ಅದ್ಭುತ ಕಲ್ಪನೆ. ಎಲ್ಲ ಹೋಗಿ ಹುಡುಕ್ತಾ ಇದ್ದಾರೆ, ಏನೇನು ಹೂವು ಅಷ್ಟೇ ಅವ್ರಿಗೆ ಗೊತ್ತಿರೋದು. ಬ್ರಹ್ಮಚಾರಿಗಳು ಎಲ್ಲ ಕಡೆ ಹೋಗಿದ್ದಾರೆ. ಒಬ್ಬರು ಅಲ್ಲಿ ಹೋಗಿ ಒಂದಷ್ಟು ಜನ ಚಿಗುರುಗಳನ್ನು ತರ್ತಾರೆ, ಹೂವುಗಳನ್ನು ತರ್ತಾರೆ. ಆದರೆ ಆ ವನದೇವತೆಗಳು ಅಲ್ಲಿ ಸಾಕ್ಷಾತ್ತಾಗಿ ಎಲ್ಲ ಆ ಸಂದರ್ಭಕ್ಕೆ ಒದಗುವಂತೆ ಎಲ್ಲ ಅಲಂಕಾರಗಳ ಸಾಮಗ್ರಿಗಳನ್ನೆಲ್ಲ ಒದಗಿಸಿಕೊಟ್ರು. ಹೀಗೆಲ್ಲ ಬಂದ್ಬಿಡ್ತು, ಕೈಗೂ ಸಿಕ್ಬಿಡ್ತು ನಮಗೆ. ನಾವು ಬರೀ ಹೂವು, ಕಿಸಲೆಗಳು,
ಪುಷ್ಪಗಳು ಅವುಗಳನ್ನು ತರಲಿಕ್ಕೆ ಹೊರಟ್ವಿ. ಆದರೆ ವನದೇವತೆಗಳು ಸಾಕ್ಷಾತ್ ಇಂಥ ವಧುಗಳಿಗೆ ಕೊಡಬೇಕಾದ ಮಂಗಲಾಭರಣಗಳನ್ನೆಲ್ಲ ಕೊಟ್ಬಿಟ್ರು ಅಂತ ಬಂದು ಕೊಡ್ತಾ ಇದ್ದಾನೆ ಒಬ್ಬ ಗುರುಕುಲದ ಕುಮಾರ. ಹೇಗಿದೆ ನೋಡಿ ಇದು, ಎಂಥ ಜೀವಂತಿಕೆ ಇದು ಅಂತ. ಕಣ್ಣೂರಂತೂ ಯೋಗ್ಯವಾದ ರೀತಿಯಲ್ಲಿ ಅವರ ರಾಜರ್ಷಿ ಸ್ಥಾನಕ್ಕೆ ಮಾನಕ್ಕೆ ಒಪ್ಪುವ ರೀತಿಯಲ್ಲಿ ಸಂದೇಶ ಕೊಟ್ಟು ಕಳಿಸ್ತಾರೆ. ಮತ್ತು ಗೌತಮಿ ಅವಳು ಹೆಣ್ಣಾಗಿ ಒಬ್ಬ ಕುಮಾರಿಯ ಜೀವನದ ವಿಕಾಸದ ಅವಸ್ಥೆಗಳನ್ನೆಲ್ಲ ಸ್ನೇಹದಿಂದ ಕಂಡವಳಾಗಿ ಅಲ್ಲಿದ್ದಾಳೆ. ಕನ್ಯಾ ಗುರುಕುಲದ ಯೋಗಕ್ಷೇಮ ನೋಡುವಂತಹ ಹೊಣೆಗಾರಿಕೆಯನ್ನು ಹೊಂದಿದ್ದಾಳೆ. ಅವಳು ಹೊರಡ್ತಾಳೆ, ಅವಳನ್ನು ಕಳಿಸ್ತಾರೆ. ನಿಜವಾದ್ದು, ಯೋಗ್ಯವಾದ್ದು. ಹಾಗೆಯೇ ಅಲ್ಲಿ ಆಚಾರ್ಯ ಸಂಸತ್ತಿನ ಪ್ರತಿನಿಧಿಗಳಾಗಿ ಇಬ್ಬರು ಶಾರದ್ವತ ಕೂಡ ಹೋಗ್ತಾ ಇದ್ದಾರೆ ಇವಳನ್ನು ಕರ್ಕೊಂಡು. ಈ ದೃಶ್ಯ ಅಲ್ಲಿ ಕಾಶ್ಯಪರು ಕಣ್ಣೂರು ಕೊಡ್ತಿರುವಂತಹ ಸಂದೇಶ, ಆ ಸಂದೇಶದಲ್ಲಿರುವ ಒಳಭಾವ ಬಹಳ ಗಂಭೀರವಾದ್ದು. ಯಾಕೆ ಹಾಗಾಗಿದೆ ಅಂದರೆ ಅವರ ಅನುಪಸ್ಥಿತಿಯಲ್ಲಿ ಅವರು ಇಲ್ಲದೇ ಇದಾಗಿದೆ. ಯಾರು ಅನಾಥವಾಗಿ ಎಲ್ಲೋ ಅರಣ್ಯದಲ್ಲಿ ಇದ್ದಂಥ ಶಿಶುವನ್ನು ಎತ್ಕೊಂಡು ಬಂದರೂ ತಮ್ಮ ಗುರುಕುಲದಲ್ಲಿ ಆ ಹೆಣ್ಣು ಮಗುವನ್ನು ಬೆಳೆಸೋದಕ್ಕೆ ಯೋಗ್ಯರಾದಂತಹ ಮಾತೃಸ್ಥಾನೀಯರಿಗೆ ಕೊಟ್ಟು ಯೋಗ್ಯ ಸಂಸ್ಕಾರವನ್ನು ಪಡೆದಿದ್ದಾಳೆ. ಹೆಣ್ಣು ಮಗುವಾಗಿದ್ದರೂ ಕೂಡ ಭಾರತೀಯ ಸಂಸ್ಕೃತಿಯ ರೀತಿ ನೀತಿ ಪದ್ಧತಿಗಳನ್ನು ಬಲ್ಲವಳು. ನಮ್ಮ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಉನ್ನತವಾದ ಶ್ರೇಷ್ಠವಾದ ಸ್ಥಾನ. ಕಾರಣ ಅಂದರೆ ಮಾತೃತ್ವ ಅನ್ನೋದು ದೊಡ್ಡ ಗುರುಸ್ಥಾನ. ಅದು ವ್ಯಕ್ತಿಗಳ ವಿಕಾಸದಲ್ಲಿ ಮೊದಲ ಗುರುವೇ ಮಾತೆ ಅಲ್ವೇ? ಇದು ಈ ದೇಶದ ಸಂಸ್ಕೃತಿ. ಅದು ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಹೀಗೆ ನಂಬಿಕೊಂಡು ಬಂದ ಸಮಾಜ ನಮ್ಮದು. ಹಾಗಾಗಿ ಆ ಸ್ಥಾನವನ್ನು ಗೌತಮಿ ಒಂದು ರೂಪದಲ್ಲಿ ಆ ಪಾತ್ರವನ್ನು ವಹಿಸಿದ ಹಾಗೆ, ಇನ್ನೊಂದು ರೂಪದಲ್ಲಿ ಸ್ವತಃ ಮಾತಾ ಪಿತಾ ಎರಡೂ ಪಾತ್ರವನ್ನು ಒಬ್ಬ ಋಷಿಯನ್ನು ಸ್ವತಃ ನಿರ್ವಹಿಸ್ತಾನೆ. ಹಾಗಿದ್ದಾರೆ ಅವರು. ಹಾಗಾಗಿ ಅವರು ರಾಜನಿಗೆ, ದುಷ್ಯಂತನಿಗೆ ಬಹಳ ಯೋಗ್ಯವಾದಂಥ ಸಂದೇಶ ಕೊಡ್ತಾರೆ. ನಾನು ಸಂಯಮಧನ, ಇನ್ಯಾವುದೇ ಧನ ಇಲ್ಲ. ಸಂಯಮವೇ ನನ್ನ ಧನ. ಈ ಸಂಯಮ ಧನವುಳ್ಳಂತಹ ಮಾತೃಪಕ್ಷ, ಧನ, ಅಧಿಕಾರ, ಕ್ಷಾತ್ರದ ರಾಜಪ್ರಾಸಾದದ ವೈಭವ, ಆ ಮಾನಸಿಕ ಹಿನ್ನೆಲೆಯಿಂದ ಬಂದಂತಹ ವರಪಕ್ಷ. ಹೀಗಿದೆ ಎರಡು ಪಕ್ಷಗಳು. ಈ ಎರಡರ ಮಧ್ಯದಲ್ಲಿ ಸಾಮರಸ್ಯ ಹೆಣೆಯಲ್ಲಿ ಪಡಬೇಕು. ಅದಕ್ಕೆ ಸೂಕ್ತವಾದ ಸಂದೇಶ. ನೀನು ಉಚ್ಚ ಕುಲದಲ್ಲಿ ರಾಜವಂಶದಲ್ಲಿ ಹುಟ್ಟಿದವನು, ನಾವು ಇಲ್ಲಿ ಋಷಿ ಪರಂಪರೆಯ ಉಚ್ಚ ಆದರ್ಶವನ್ನು ಇಟ್ಟುಕೊಂಡು ಗುರುಕುಲವನ್ನು ನಡೆಸ್ಕೊಂಡು ಬರ್ತಾ ಇರೋರು ನೋಡಿ. ಈ ಎರಡು ಪಕ್ಷವನ್ನು ಇಟ್ಟರು. ಅಸ್ಮಾನ್ ಸಾಧು ವಿಚಿಂತ್ಯ ಸಂಯಮ ಧನಾನ್ ಉಚ್ಚೈಕುಲಂಚ ಆತ್ಮನ. ಇನ್ನೊಂದು ಮುಂದೆ ಹೇಳಿದರು, ಕಥಮಪಿ ಅಬಾಂಧವ ಕೃತಾಮ್ ಅಂದರು. ಬಾಂಧವರು ಇರಲಿಲ್ಲ,
ಅಂದರೆ ಇದು ಗಾಂಧರ್ವ ವಿವಾಹ ಪದ್ಧತಿಯಿಂದ ಆದ ವಿವಾಹ. ಹೀಗೆ ಹೊಣೆಗಾರಿಕೆ ಹೆಚ್ಚಿದೆ ಇಬ್ಬರಿಗೂ, ದುಷ್ಯಂತನಿಗೂ ಶಕುಂತಲೆಗೂ. ಹಾಗಾಗಿ ಈ ಹದದಲ್ಲಿ ಮುಂದಿನ ರಥವನ್ನು ನಡೆಸಬೇಕಾದ ಜವಾಬ್ದಾರಿ ಇದೆ ಇಬ್ಬರಿಗೂ. ಅದಕ್ಕೋಸ್ಕರ ಸಾಮಾನ್ಯ ಪ್ರತಿಪತ್ತಿ ಅಂದರು. ಈ ಎರಡನ್ನು ಇದೆಲ್ಲ ಗಮನದಲ್ಲಿಟ್ಟುಕೋ, ಸಾಮಾನ್ಯ ಪದ್ಧತಿಯಲ್ಲಿ ಜೀವನ ನಡೆಸ್ಕೊಂಡು. ಆದರೆ ಅಲ್ಲಿ ಮಾನ್ಯ ಪ್ರತಿಪತ್ತಿ ಅಂತ ವಿದ್ವಾಂಸರು ಪದಚ್ಛೇದ ಮಾಡಿ ತೋರಿಸ್ಬಿಡ್ತಾರೆ. ಅದು ಅವಳು ವಿಶೇಷವಾಗಿ ವಿಶೇಷ ಹಿನ್ನೆಲೆಯಿಂದ ಬಂದದ್ದು, ವಿಶೇಷ ಸನ್ನಿವೇಶದಲ್ಲಿ ಈ ಜೋಡಣೆ ಆಗಿರೋದು. ಆದ್ದರಿಂದ ಇವಳು ಮಾನಿತಳಾಗಬೇಕು, ವಿಶೇಷವಾಗಿ ನಿನ್ನ ರಾಜಪ್ರಾಸಾದದಲ್ಲಿ. ಅಲ್ಲಿ ಮುಖ್ಯ ಮಾನ್ಯ ಪ್ರತಿಪತ್ತಿ. ಅನ್ಯ ಪ್ರತಿಪತ್ತಿ ಇರಬಾರ್ದು ಅನ್ನುವ ಎಚ್ಚರಿಕೆ ಮಾತೂ ಇದೆ. ಅನ್ಯ ಪ್ರತಿಪತ್ತಿ. ಅನ್ಯ ಪ್ರತಿಪತ್ತಿ ಒಟ್ಟು ಇವಳು ಒಬ್ಬಳು ಹೆಂಗಸು, ಇಲ್ಲ. ಭಾಗ್ಯಾಯತ್ನಂ ಅತಃ ಪರಂ ಅಂದ್ಬಿಟ್ರು. ಇನ್ನು ಅವಳ ಭಾಗ್ಯದಲ್ಲಿದ್ದಂತೆ ಆಗಲಿ. ಹೀಗೆ ಒಂದು ಸಂದೇಶವನ್ನು ಅವರು ಕೊಡ್ತಾ ಇದ್ದಾರೆ. ಮಗಳಿಗೂ ಹೇಳ್ತಾ ಇದ್ದಾರೆ, ಸಾಕು ಮಗಳಿಗೆ, ನೀನು ಹೋದ ಮೇಲೆ ಶುಶ್ರೂಷಸ್ವ ಗುರುನ್, ಹಿರಿಯರನ್ನು ಗಮನಿಸು, ಮನೆಯಲ್ಲಿ ಗೌರವಿಸು, ಉಳಿದಂಥವರ ಜೊತೆಗೆ ಪ್ರಿಯ ಸಖಿ ವೃತ್ತಿ, ಪ್ರಿಯ ಸಖಿ ಭಾವದಿಂದ ಇರು. ಅವನ ಯಜಮಾನ ದುಷ್ಯಂತ ರಾಜ, ತಲೆ ಬಿಸಿ ಹೆಚ್ಚು ಅಂಥವನು. ಹಾಗಾಗಿ ಮನಸ್ಸಿನಲ್ಲಿ ಉದ್ವೇಗಗಳು, ಕಳವಳಗಳು ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ಲೋ ಮಾತಿನ ಸಂದರ್ಭದಲ್ಲಿ ಕಡಿಮೆ ಆಗಿದ್ದು, ಹೆಚ್ಚಾಗಿದ್ದು ಎಲ್ಲ ಇರ್ತವೆ, ಮಾನವ ಸಹಜವಾದ. ಹಾಗಾಗಿ ನೀನಿನ್ನ ತಾಳ್ಮೆ ಎಂದು ಕೂಡ ಅದನ್ನು ಮೀರಬೇಡ, ತಾಳ್ಮೆ ಉಳಿಸು. ಈ ಮಾತನ್ನು ಹೇಳ್ತಾನೆ. ಮತ್ತೆ ಒಮ್ಮೆಲೇ ರಾಜ ಭವನದ ಆ ವೈಭವ ಇಷ್ಟು ದಿವಸ ಇಲ್ಲಿ ಇದ್ದದ್ದು ಅತಿ ಸಹಜ, ಅತಿ ಸರಳ, ಅತಿ ನೈಸರ್ಗಿಕ ಈ ಪರಿಸರದಲ್ಲಿದ್ದು ಈಗ ರಾಜಪ್ರಾಸಾದಕ್ಕೆ ಹೋದ ಮೇಲೆ ಭಾಗ್ಯೇಶು ಅನುಚ್ಛೇಕಿನಿ. ಇವತ್ತಂತೂ ಭಾಳ ಮುಖ್ಯವಾದದ್ದು. ಭಾಗ್ಯ ಬಂತು ಅಂದರೆ ಕನ್ನಡದಲ್ಲಿದೆಯಲ್ಲ, ಭಾಗ್ಯ ಬಂತು ಅಂದರೆ ಏನು, ಸಂಪತ್ತು ಬಂತು ಅಂದರೆ ಏನು, ಅಂದರೆ ಏನು ಮಾಡ್ತೀನಿ ಅಂದರೆ ಎರಡು ಕೈಲಿ ಊಟ ಮಾಡ್ತೀನಿ ಅಂತ ಯಾರೋ ಒಬ್ಬ ಹೇಳಿದ ಅಂತ ಹಾಸ್ಯ ಮಾಡ್ತಾರೆ. ಹಾಗೆ ಅನಿಸಬಾರ್ದಲ್ಲ. ಭಾಗ್ಯೇಶು ಅನುಚ್ಛೇಕಿನಿ ಅಂತ. ಹೀಗಿದ್ರೆ ಅದಕ್ಕೆ ನಿಜವಾದ ಗೃಹಿಣಿ ಪದ, ಗೃಹಿಣಿಗೆ ಒಪ್ಪುವ ರೀತಿ ನೀತಿ, ಈ ಮಾತು ಹೇಳಿದ್ದಾರೆ. ಅಲ್ಲಿಂದ ಮುಂದೆ ಬರುವ ಅನೇಕ ಸಂದೇಶಗಳು ಅದ್ಭುತ. ಯಾವ ಮಾತು ಬರಬೇಕು ಅಂದರೆ, ಮಗನನ್ನು ಬೆಳೆಸಿ ಅವನನ್ನು ಯೋಗ್ಯನನ್ನಾಗಿ ಮಾಡಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಇಬ್ಬರು ಕೂಡ ವಾನಪ್ರಸ್ಥಕ್ಕೆ ಇತ್ತ ಬನ್ನಿ ಅಂತ ಹೇಳಿದ ಮೇಲೆ ಏನು ಮಾತು. ಇದು ಭಾಳ ಯೋಗ್ಯವಾದ್ದು. ವಯಸ್ಸಾದ ಮೇಲೂ ಕೂಡ ಅದೇ ತಮ್ಮ ಗತ್ತುಗಾರಿಕೆ ಇದ್ದರೆ ಮುಂದಿನ ತಲೆಮಾರಿನವರು ತಲೆಯನ್ನು ಬಿಸಿ ಮಾಡ್ಕೊಳ್ಳೋ ಹಾಗಾಗುತ್ತೆ, ಇಲ್ಲ ತಲೆಯನ್ನು ಮಾರಾಟ ಮಾಡ್ಕೊಳ್ಳೋ ಹಾಗಾಗುತ್ತೆ. ಇವತ್ತು ಆಗಿರಬಾರ್ದು. ಹಾಗಾಗಿ ಶಾಂತಿಯಿಂದ ಮುಂದಿನ ಜೀವನದ ಆ ಕಾಲ ಉಂಟಲ್ಲ, ಬಾಗಿ ಬಾ ಇತ್ತ. ಶಾಂತೇ ಕರಿಷ್ಯಸಿ ಪದಂ ಪುನರಾಶ್ರಮೇಸ್ಮಿನ್ ಅಂತ ಮಾತು ಹೇಳಿದಾಗ ಇವತ್ತೂ ಕೂಡ ಇದೆಲ್ಲ ಸತ್ಯವೇ. ಯಾವ ಪಥ್ಯ, ಎಲ್ಲ ಆದರ್ಶಗಳು ಕೂಡ ಭಾರೀ ಅಗ್ನಿ ಪರೀಕ್ಷೆಗೆ ಒಳಗಾಗ್ತಿರುವ ಕಾಲ. ಗಂಡು ಹೆಣ್ಣು ಪರಸ್ಪರ ಸ್ಪರ್ಧೆಗಿಳಿಯೋದು ತಮ್ಮ ಸುಪ್ರಮಸಿಗಾಗಿ ಅನ್ನುವ ಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾಗಬಾರ್ದು. ಇದು ಈ ದೇಶದ ವಿಶೇಷತೆ. ಯಾಕೆಂದರೆ ಅಂಥ ಕೋಮಲ ಭಾವ ಅವರಿಗಿದ್ದಾಗ, ಅಂಥ ಭಾವನೆ ಇದ್ದು ಅವರ ಮೂಲಕ ಸಂತಾನ ಬಂದಾಗ ಆ ಸಂತಾನ ಶುದ್ಧವಾಗಿರುತ್ತದೆ. ಆ ಸಂತಾನ ಮಾನಸಿಕವಾಗಿ ಅಲ್ವೇ, ಇಮೋಷನಲಿ ಪ್ಯೂರ್, ಫಿಸಿಕಲಿ ಫಿಟ್, ಇಂಟೆಲೆಕ್ಚುಲಿ ಕ್ರಿಯೇಟಿವ್,
ಈ ರೀತಿಯ ಸಂತಾನ ಮುಂದೆ ಬರಬೇಕು ಅಂದರೆ ಈ ಕ್ಷೇತ್ರ ಬೀಜ ಎರಡರಲ್ಲೂ ಕೂಡ ಹದ ಇರಬೇಕು, ಶುದ್ಧತೆ ಇರಬೇಕು. ಅದಿಲ್ಲದೆ ಸ್ಪರ್ಧೆಗಾಗಿ ಇಬ್ಬರು ಜಗಳ ತಮ್ಮ ಸುಪ್ರಮಸಿಗಾಗಿ ಜಗಳದಲ್ಲಿ ಮುಂದಿನ ಸಂತಾನ ಹುಟ್ಟಿದ್ದಾರೆ. ಈ ಪರಿಸ್ಥಿತಿಯನ್ನು ಭಾಳ ಗಂಭೀರವಾಗಿ ನಾವು ಎದುರಿಸಬೇಕಾಗುತ್ತೆ. ನಾನು ಗುರುಕುಲದವನಾಗಿ ಇಡೀ ದೇಶದ ಜಗತ್ತಿನ ಬೇರೆ ಬೇರೆ ದೇಶದಿಂದೆಲ್ಲ ಬರ್ತಾರೆ ಇಲ್ಲಿಗೆ, ನೋಡ್ತಾ ಇದ್ದೀನಿ. ಅಲ್ಲಿರುವ ದೋಷ, ಕ್ಷೇತ್ರ ಬೀಜಗಳಲ್ಲಿರುವ ದೋಷ ಇಲ್ಲಿ ಸಂತಾನದಲ್ಲಿ ಕಾಣ್ತದೆ. ದುರ್ಬಲರಾಗಿರ್ತಾರೆ. ಒಂದು ಮಾತು ಕಡಿಮೆ, ಎರಡು ಮಾತು ಹೆಚ್ಚು. ತೀರ್ಥ ತೆಗೆದುಕೊಂಡ್ರೆ ನೆಗಡಿ, ಮಂಗಳಾರತಿ ತಗೊಂಡ್ರೆ ಉಷ್ಣ. ಇಷ್ಟು ಸೂಕ್ಷ್ಮ, ಅತಿ ಸೂಕ್ಷ್ಮ ಆಗಿಬಿಡುತ್ತೆ ಸಂತಾನ. ಅಂದರೆ ದೋಷ ಎಲ್ಲಿದೆ ಅಲ್ಲಿದೆ, ಬೀಜ ಕ್ಷೇತ್ರಗಳಲ್ಲಿದೆ, ಮಾತಾಪಿತೃಗಳಲ್ಲಿ ಇದ್ಬಿಡುತ್ತೆ. ಹಾಗಾಗಿ ಇವತ್ತು ನಾವು ಇರಬಹುದು ಒಂದು, ಇನ್ನು ನಾವು ಯಂತ್ರಮಾನವ ಯುಗಕ್ಕೆ ಬಂದ್ಬಿಟ್ಟಿದ್ದೀವಿ, ಯಾವುದನ್ನು ಅಲ್ಲಗಳಿಯೋಕ್ಕಾಗೋದಿಲ್ಲ. ಆದರೆ ಆ ಸಂದರ್ಭದಲ್ಲಿ ಇದನ್ನೆಲ್ಲ ಉಳಿಸ್ಕೊಳ್ಳದೆ ಹೋದರೆ ಅಭಿಜ್ಞಾನ ಶಾಕುಂತಲದಲ್ಲಿ 4ನೇ ಅಂಕದಲ್ಲಿದೆ ಗಾರ್ಹಸ್ಥ್ಯದ ಶ್ರೇಷ್ಠತೆ. ನಾನು ಮರ್ತೋಗ್ಬಿಡ್ತೀರೋ ಅಂತ ಕೇಳಿದರೆ ಅದು ಹೇಗೆ ಮರೀರಿ ಅಂತ ಕೇಳ್ತಾರಲ್ಲ ಋಷಿಗಳು. ಶಮಮೇಶ್ಯತೆ ಮಮ ಶೋಕಃ ಕಥನ್ನು ವತ್ಸೇ ತ್ವಯಾ ರಚಿತ ಪೂರ್ವಂ ಉಡಜದ್ವಾರ ವಿರೂಢಂ ನೀವಾರ ಬಲಿಂ ವಿಲೋಕಯತಃ. ಅದ್ಭುತ ಮಾತು. ಕುಟೀರದಿಂದ ಹೊರಗೆ ಬರ್ತೀನಿ, ಅಲ್ಲಿಂದ ಒಳಗೆ ಹೋಗ್ತಿರ್ತೀನಿ. ಬಾಗಿಲಲ್ಲೇ ನೀನು ಭತ್ತದ ತೆನೆಗಳಿಂದ ಒಂದು ಅಲಂಕಾರವನ್ನು ಮಾಡಿ ಇಟ್ಟಿದೀಯ. ದಿನವೂ ಅದು ನಿನ್ನನ್ನು ಸ್ಮರಣೆ ಮಾಡುವಾಗ ನಾನು ನಿನ್ನನ್ನು ಮರೆಯುವ ಪ್ರಶ್ನೆ ಏನು? ಈಗ ಪ್ರತಿದಿನವೂ ನಿನ್ನ ಸ್ಮರಣೆ. ಹೀಗಾಗಿ ಎಂಥ ಮಾತಿರ್ಬೋದು ಋಷಿಯಾದಂಥವ್ರು, ಸರ್ವಸಂಗ ಪರಿತ್ಯಾಗಿಗಳು. ಹಾಗಿದ್ರೂ ಮಾನವೀಯತೆ, ಪ್ರೀತಿಯ ಭಾವ, ಹೆಣ್ಣಿನ ಅಳಲನ್ನು ಅರ್ಥ ಮಾಡಿಕೊಳ್ಳುವ. ನಮ್ಮಲ್ಲಿ ಈ ಥರ ವಿಚಾರಗಳೇ ಸುಳಿಯೋದೇ ಇಲ್ಲ. ಹೆಣ್ಣುಮಕ್ಕಳನ್ನ ಶೋಷಣೆ ಆಯಿತು, ಅವ್ರನ್ನ ಎಲ್ಲೋ ಮೂಲೆಗೆ ತಳ್ಳಲಾಯಿತು. ಇವೆಲ್ಲವೂ ಇವತ್ತು ದಿನ ಬೆಳಗಾಗಿ ಮಾಧ್ಯಮಗಳಲ್ಲಿ ನಡೆಯುವ ಈ ವಿಚಿತ್ರ ವಿಕೃತ ಚರ್ಚೆಗಳು ಇವು ಎಲ್ಲಿಗೆ ಬಂದ್ವಿ ನಾವು ಅಂತ ಅನ್ನುವ ಶಾಕ್ ಉಂಟಾಗುವಾಗ ಮಾಡ್ತಾವೆ. ಅಲ್ಲಿ ಈ ಕ್ಲಾಶ್ ಇಲ್ಲ. ಕ್ಲಾಶ್ ಯಾಕಿಲ್ಲ ಅಂದರೆ ಮುಂದೆ 7ನೇ ಅಂಕದ ಒಂದು ದೃಶ್ಯಾವಳಿಯನ್ನು ಈಗಲೂ ಹೇಳಬೇಕು ನಾನು. ದುಷ್ಯಂತ ಮಹಾರಾಜ ಮರೀಚಿ ಆಶ್ರಮಕ್ಕೆ ಬರ್ತಾನೆ. ಅದ್ಭುತವಾದ ಸೃಷ್ಟಿ, ಕವಿಯ ಸೃಷ್ಟಿ. ಇಂದ್ರನ ಆಹ್ವಾನದ ಮೇರೆಗೆ ಸ್ವರ್ಗಕ್ಕೆ ಹೋದವನು ಬಂದಾಗ ಮಾತಲಿ ಇಂದ್ರನ ಸಾರಥಿ ಅವನನ್ನು ಬೇಕು ಅಂತಲೇ ಮರೀಚಿ ಆಶ್ರಮಕ್ಕೆ ಕರ್ಕೊಂಬರ್ತಾರೆ. ಭೂಮಿಗೆ ಬರುವಾಗ ಆ ದಾರಿಯಲ್ಲಿ ಉದ್ದೇಶ ಇದೆ. ಅದರಲ್ಲಿ ಇಂದ್ರನೇ ಯೋಜನೆ ಮಾಡ್ತಾನೆ, ಇವನ್ನ ಮತ್ತೆ ಸೇರಿಸಬೇಕು. ಆಗ ಯಾವಾಗ ದರ್ಶನವಾಗುತ್ತೆ ಇಲ್ಲಿದ್ದಾಳೆ ಅಂತ ಗೊತ್ತಾದ್ಮೇಲೆ ಶಕುಂತಲೆಯನ್ನು ನೋಡಿದವನು ದುಷ್ಯಂತ ಎಂಥ ಪಶ್ಚಾತ್ತಾಪದಗ್ಧ ತಾನು ಮಾಡಿದ ಅಪರಾಧಕ್ಕಾಗಿ. ಅಂದರೆ ಸಾಕ್ಷಾತ್ ಶಕುಂತಲೆಯ ಪಾದಗಳಲ್ಲಿ ತಲೆಬಾಗಿ ವಂದಿಸಿಬಿಡ್ತಾನೆ, ನಮಸ್ಕಾರ ಮಾಡ್ತಾನೆ. ಹೆಂಡತಿಗೆ ಅವಳ ಹತ್ರ ಕ್ಷಮೆ ಕೇಳ್ತಾನೆ. ಈ ದೃಶ್ಯ ಇದೆ ಇಲ್ಲಿ. ಅಂದರೆ ಈಗೆಲ್ಲ ಏನು ಮಾತಾಡ್ತೀವಿ ನಾವು, ಶೋಷಣೆ ಮಾಡ್ತಾರೆ ಗಂಡಸು ಹೆಂಗಸಿನ ಮೇಲೆ. ಇವತ್ತು ಈಗ ಹೆಂಗಸರಲ್ಲೂ ಕೂಡ ಒಂದಷ್ಟು ಅವರದಾದ ತಮ್ಮ ರೈಟ್ಸ್ ಬಗ್ಗೆ ಹೋರಾಡುವ ಪರಿಸ್ಥಿತಿ ಉಂಟಾಗಿದೆ, ತಮ್ಮ ಅಧಿಕಾರದ ಬಗ್ಗೆ. ಇದೆಲ್ಲವೂ ಕೂಡ ಈ ಪಾಶ್ಚಾತ್ಯ ಪ್ರಭಾವದಿಂದ ಆಗಿರೋ ಮಹಾವಿಕೃತಿಗಳು. ನಮ್ಮ ಕುಟುಂಬ ಜೀವನದ ಮೇಲೆ ಆದ ಆಕ್ರಮಣ ಇದು. ಅವೆಲ್ಲವನ್ನು ಅದರ ಜೊತೆಗೆ ಇವತ್ತಿನ ಸ್ಥಿತಿಗೆ ನಾವು ಕಾಂಟ್ರಾಸ್ಟ್ ಮಾಡಿ ವಿಮರ್ಶೆ ಮಾಡಬೇಕಾಗುತ್ತೆ. ಅರ್ಥೋ ಹಿ ಕನ್ಯಾಪರಕೀಯ ಏವ ಅನ್ನೋ ಹಾಗೆ ಮುಂದಿನ ಕೊನೆಯದಾಗಿ ಅಲ್ಲಿ
ಯೋಗ್ಯ ಸ್ಥಾನಕ್ಕೆ ಕಳಿಸಿ ನೆಮ್ಮದಿ ಉಂಟಾಗಿದೆ ಅಂತ ಹೇಳಿಕೊಂಡು ಅನುಷ್ಠಾನಕ್ಕಾಗಿ ನೆನಪು ಮಾಡಿಕೊಂಡ್ರು ಶಿಷ್ಯ ವೃಂದದವರು. ನಿಮಗೆ ಈ ಸಂಜೆ ಆಗ್ತಾ ಇದೆ ಅಥವಾ ಈ ಸಂಧ್ಯಾಕಾಲದ ಅನುಷ್ಠಾನ ಇತ್ಯಾದಿಗಳು ನೆನಪು ಮಾಡ್ತಾರೆ. ಅದೆಲ್ಲ ಇದೆ ಅಲ್ಲಿ. ಅವರು ತಮ್ಮ ಕರ್ತವ್ಯಕ್ಕೆ ಮರಳುತ್ತಾರೆ. ಇತ್ತ ಕಡೆಗೆ ಅತ್ತ ಕಡೆಗೆ 3 ಜನ ಅವರು ಸೇರಿಕೊಂಡು ಕರ್ಕೊಂಡು ಹೋಗ್ತಾರೆ ಅನ್ನುವ ದೃಶ್ಯದೊಂದಿಗೆ ಈ ಚತುರ್ಥ ಅಂಕ ಮುಕ್ತಾಯವಾಗಿದೆ. ಇದನ್ನು ಒಮ್ಮೆ ಹೀಗೆ ಪಕ್ಷಿ ವೀಕ್ಷಣೆ ಮಾಡಿ ಈ ಸಂದರ್ಭದಲ್ಲಿ ಈ ವಿಚಾರವನ್ನು ನಾನು ಪ್ರಸ್ತುತಪಡಿಸಿದ್ದೇನೆ. ಈಗ ನಾವು ಇನ್ನೊಂದು ದೃಶ್ಯಕ್ಕೆ ಹೋಗ್ಬೇಕೀಗ. ಈ ದೃಶ್ಯ ಇದು ಕುಲದ ದೃಶ್ಯ, ಅಂದರೆ ಗುರು ಕುಲದ ದೃಶ್ಯ. ಈಗ ಮುಂದೆ ನಾವು ನೋಡುವಂಥದ್ದು ರಾಜಕುಲದ ದೃಶ್ಯ. ರಾಜಕುಲ, ರಾಜಪ್ರಾಸಾದದ ದೃಶ್ಯಾವಳಿಗೆ ಹೋಗ್ತೇವೆ. 5ನೇ ಅಂಕದಲ್ಲಿ. ಇಲ್ಲಿ 4ನೇ ಅಂಕ ಶ್ರೇಷ್ಠವೋ ಅದೆಲ್ಲ ಪಂಡಿತರುಗಳು ಆ ವಿಷಯದಲ್ಲಿ ಮಾತು ಹೇಳ್ತಾರೆ. ಅವರು ಅದು ಹಾಗೆ ವಿಮರ್ಶೆ ಮಾಡೋದ್ರೂ ಕಾರಣ ಇರುತ್ತೆ. ಕಾವ್ಯೇಶು ನಾಟಕಂ ರಮ್ಯಂ ತತ್ರಾಪಿ ಶಕುಂತಲಾ ತತ್ರಾಪಿ ಚತುರ್ಥೋ ಅಂಕ ತಸ್ಮಿನ್ ಶ್ಲೋಕ ಚತುಷ್ಟಯಂ, ಹೀಗೆಲ್ಲ ಮಾತುಗಳಿದೆ, ಇರಬೇಕು, ತಪ್ಪೇನಿಲ್ಲ. ಅದು ಒಂದು ರೀತಿಯಲ್ಲಿ ವಿಮರ್ಶೆ ಮಾಡುವ ಶೈಲಿ. ನಿಜ, ದೃಶ್ಯ ಕಾವ್ಯ, ಶ್ರವ್ಯ ಕಾವ್ಯ ಎರಡೂ ಸಂಪನ್ನವಾಗಿದೆ ಸಂಸ್ಕೃತ ಸಾಹಿತ್ಯದಲ್ಲಿ. ಬಿಡಿ, ಅದಕ್ಕೆ ಮತ್ತು ಹೋಲಿಕೆ ಮಾಡೋದು ಕಷ್ಟ. ಅದು ನಿಜ ಸಂಸ್ಕೃತದ ಸಮ್ಯಕ್ಕೃತತ್ವ. ಅದರ ಸುಂದರ ಮಾದರಿ ಅಭಿಜ್ಞಾನ ಶಾಕುಂತಲ. ಯಾಕೆಂದರೆ ಆ ಸರಸತೆ ಇದೆಯಲ್ಲ, 1, 2ನೇ ಅಂಕಗಳಲ್ಲಿ ಕಾಣುವ, ಅದನ್ನು ನೋಡುವಾಗ, ಅದನ್ನು ಅಧ್ಯಯನ ಮಾಡುವಾಗ ಎಂಥವರಿಗೂ ಕೂಡ ರಸಿಕರಿಗೆ ಎಂಥ ರಸಗವಳ. ಸರಸಿಜಮನು ವಿದ್ಧಂ ಶೈವಲೇನ ಅಪಿರಮ್ಯಂ ಅನಾಘ್ರಾತಂ ಪುಷ್ಪಂ. ಈ ಎಲ್ಲ ಶ್ಲೋಕಗಳಂತೂ ಈ ರಸಿಕ ಲೋಕದಲ್ಲಿ ಬಹಳ ಪ್ರಸಿದ್ಧವಾಗಿದ್ದಾವೆ. ಅದು ಒಂದು ಲೋಕ, ಅದು ಶೃಂಗಾರಸ ಪ್ರಧಾನವಾದ ಲೋಕ. 1ನೇ ಅಂಕ, 2ನೇ ಅಂಕ, 3ನೇ ಅಂಕದಲ್ಲಿ ರಾಜರ ರಾಜಕಾರಣ ಅದು ಇದೆ ಅಲ್ಲಿ. ಕೋಯಂ ಮೃಗಶಾವೈ ಸಮಮೇಜಿತೋ ಜನ ಕ್ವ ಅಭಿಲಾಷ ಪರಿಹಾಸ ವಿಜಲ್ಪಿತಂ ಸಖೇ ಪರಮಾರ್ಥೇನ ನಗೃಹ್ಯತಾಂ ವಚಃ ಅಂತ ಒಂದು ಮಾತು ಹೇಳ್ತಾನೆ ದುಷ್ಯಂತ. ಏನಂದರೆ, ಇವನು ಕಳಿಸ್ತಾನೆ ಅವನ ವಿದೂಷಕನನ್ನು ರಾಜಮಾತೆಯ ಅಪೇಕ್ಷೆಯ ಮೇರೆಗೆ. ಆಗ ಇವನು ಹೋಗಿ ಇಲ್ಲಿ ಎಲ್ಲ ನಡೆದ ಘಟನಾವಳಿಗಳು, ರಸಿಕ ಲೋಕದ ಘಟನಾವಳಿಗಳನ್ನೆಲ್ಲ ಹೋಗಿ ಹೇಳಿಬಿಟ್ರೆ ಅಂತ ಭಯ ಅವನಿಗೆ. ನಾನೆಲ್ಲ ಹಾಗಲ್ಲ, ಇಲ್ಲಪ್ಪ ಅಂತ ಹೇಳ್ಕೊಳ್ಲಿಕ್ಕೋಸ್ಕರ. ಕೋವಯಂ, ನಾನೇ ಅಲ್ಲಿ, ಅವನೇ ಅಲ್ಲಿ, ಅವನೊಂದು ಯಾರು ಮನ್ಮಥ. ಹಾಸ್ಯಕ್ಕಾಗೆಲ್ಲ ಮಾತಾಡಿದ್ದೀನಿ ಅಷ್ಟೇ. ಪರಿಹಾಸ ಬೀಜಲ್ಪಿತಂ, ಇದೆಲ್ಲ ಹೋಗಿ ಅರಮನೆಯಲ್ಲೆಲ್ಲ ಹೋಗಿ ಇದೆಲ್ಲ ವರ್ಣನೆ ಮಾಡಬೇಡಪ್ಪ ಅಂತ ಹೇಳ್ತಾನೆ. ಅಂದರೆ ಇದೆಲ್ಲ ರಾಜಕೀಯ ಬುದ್ಧಿ. ಅಂದರೆ ಕಾಳಿದಾಸನಿಗೆ ಎಂಥ ಒಂದು ಅಸೀಮವಾದ ಅನುಭವ. ಅದು ಇವೆಲ್ಲವೂ ಆನುಭವಿಕ, ಇದೇನು ಪಾಂಡಿತ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲ. ಆ ಅರ್ಥದಲ್ಲಿ ಅಭಿಜ್ಞಾನ ಶಾಕುಂತಲ. ಇನ್ನು ಕಾವ್ಯದ ಗುಣವತ್ತೆಯ ಬಗ್ಗೆ ಯೋಚನೆ ಮಾಡುವವರು, ನವರಸಗಳ ಬಗ್ಗೆ ವಿಶ್ಲೇಷಣೆ ಮಾಡುವವರು, ಅಲಂಕಾರದ ಬಗ್ಗೆ ಹೇಳುವವರು, ಧ್ವನಿಯ ಬಗ್ಗೆ ಮಾತನಾಡುವವರು, ರೀತಿರಾತ್ಮ ಕಾವ್ಯಸ್ಯ ಅಂತ ಮಾತನಾಡುವವರು, ಬೇಕಷ್ಟು ಗ್ರಂಥಗಳು ಲಾಕ್ಷಣಿಕರು ಬರೆದಿದೆ. ಅವರಿಗೂ ರಸಗೊಳವೆ. ಮತ್ತು ಬರೀ ಭಾಷೆಯಂತೆ ಯೋಚನೆ ಮಾಡುವವರಿಗೂ ಕೂಡ ಎಂಥ ಸುಂದರವಾದ ಶೈಲಿ ಅದು. ಅದು ನಿಜವಾದಂತಹ ಆಡು ಭಾಷೆಯ ಶೈಲಿ ಕಾಣ್ತದೆ. ಅಹೋ ಇದಮಾಸಾಂ ಮಧುರ ಮಾಸಾನ್ ದರ್ಶನಂ. ಇಷ್ಟು ಚುಟುಕಾದಂಥ ಪದಗಳು.
ರಸಗವಳ ಅಂತ ಹೇಳಿದ್ನಲ್ಲ ಹಾಗೆ ಎಲ್ಲೂ ಕೂಡ ನಾರಿಕೇಳ ಪಾಕ ಅಂತ ಒಂದುಂಟು, ಅದು ತೆಂಗಿನಕಾಯಿ ಒಡ್ಕೊಂಡು ತಿಂದ ಹಾಗೆ. ಆ ರಸ ಬೇರೆ, ದ್ರಾಕ್ಷಾ ಪಾಕ ಬೇರೆ. ಈ ದ್ರಾಕ್ಷಾ ಪಾಕ ಅನುಭವವೇ ಆಗ್ತಾ ಇರುತ್ತೆ ಎಲ್ಲ ಕಡೆಗೂ. ಅದು ಗದ್ಯ ಇರ್ಬೋದು, ಪದ್ಯ ಇರ್ಬೋದು, ಮಾತುಗಳಲ್ಲಂತೂ ಸಂಭಾಷಣೆ ಅಂತೂ ಇಷ್ಟು ಸರಳ ಶೈಲಿಯಲ್ಲಿ ಹೋಗ್ತೀವಿ ನಾವು. ಸಂಭಾಷಣೆ ಅಂತ ಏನು ಮಾತಾಡ್ತಿದ್ದೀವಿ, ಆ ಸಂಭಾಷಣೆಯ ಸಂಸ್ಕೃತದಲ್ಲಿ ಸಂಭಾಷಣೆ ಹೇಗಿರಬೇಕು, ಅದು ಅದು ಸರಳವೂ ಇರಬೇಕು, ಸುಂದರವೂ ಇರಬೇಕು, ಅದು ಸಮ್ಯಕ್ಕೃತ ಸಂಸ್ಕೃತವೂ ಆಗಿರಬೇಕು. ಯಾಕೆಂದರೆ ಭಾಷೆಗೆ ಹೆಸರು ಸಂಸ್ಕೃತ ಅಂತಂದಾಗ ಅದು ಸಂಸ್ಕಾರವನ್ನು ಉಂಟು ಮಾಡುವ ಶೈಲಿಯೂ ಇರಬೇಕು ಅದರಲ್ಲಿ. ಹಾಗಾಗಿ ಸಂಸ್ಕಾರ ಗುಣಸಂಯುಕ್ತ ಸಮ್ಯಕ್ ಜ್ಞಾನ ಪ್ರಕಾಶಿತ ಅಂತ ಎರಡು ಗುಣಗಳನ್ನು ಭರತ ಮುನಿ ಹೇಳ್ತಾನೆ. ಆ ಕಾರಣಕ್ಕಾಗಿ ಸಮ್ಯಕ್ಕೃತ ಸಂಸ್ಕೃತ. ಹೀಗಾಗಿ ಈ ಎರಡು ಗುಣವನ್ನು ನೋಡ್ತೀವಿ ನಾವು ಅಲ್ಲಿ ಹೆಜ್ಜೆ ಹೆಜ್ಜೆಗೆ. ಪ್ರತಿ ಪರ್ವ ರಸೋದಯ ಅಂತ ಮಹಾಭಾರತದ ಬಗ್ಗೆ ಬರ್ತಾರಲ್ಲ, ಹಾಗೆ ಇಲ್ಲಿ ಪ್ರತಿ ವಾಕ್ಯ ರಸೋದಯ, ಪ್ರತಿ ವಾಕ್ಯ ರಸೋದಯ. ಹಾಗಾಗಿ ಶ್ಲೋಕಗಳದ್ದು ಅಷ್ಟು ಸರಳವಾದ ಶೈಲಿ, ಸುಂದರ ಸರಳ ಶೈಲಿ. ಹಾಗೆ ಇದನ್ನು ಈಗ ನಾವು ಕಾಣುವಾಗ ಮುಂದೆ ಈಗ ರಾಜಪ್ರಾಸಾದ ದೃಶ್ಯದಲ್ಲಿ ನಾವು ಈಗ ಪ್ರವೇಶ ಮಾಡ್ತೇವೆ. ಅಲ್ಲಿ ಈಗ ನಮಗೆ ಕಾಣೋದೇನು ಅಂದರೆ, ಆರಂಭದಲ್ಲೇ ಸಂಗೀತದ ಒಂದು ಮಾಧುರ್ಯದ ವರ್ಣನೆ. ಅಲ್ಲಿ ರಾಜಪ್ರಾಸಾದದಲ್ಲಿ ಅಲ್ಲಿ ಸಂಗೀತ ಹಾಡು ಕೇಳ್ತಾ ಇರುತ್ತೆ. ಆ ಹಾಡಿನಲ್ಲಿ ಒಂದು ಭೃಂಗವನ್ನು ಸಂಬೋಧಿಸಿ ಮಾತನಾಡುವಂಥದ್ದು. ಆ ಭೃಂಗ ಅಂದರೆ ದುಂಬಿ ಇಲ್ಲಿ ಕಮಲದ ಒಳಗೆ ಸೇರಿಕೊಂಡು ಆ ಕಮಲದ ಮಕರಂದವನ್ನು ಹೀರ್ತಾ ಇರುವಾಗ ಆ ಮಾಮರದ ಚಿಗುರಿನಲ್ಲಿ ಇದ್ದಾಗಿರುವ ಆ ಅನುಭವನ ಈ ಅನುಭವದೊಂದಿಗೆ ಮಾಸಿ ಹೋಗುವ ಹಾಗೆ, ಮುಚ್ಚಿ ಹೋಗುವ ಹಾಗೆ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಅಭಿನವ ಮಧುಲೋಲುಪಸ್ತ್ವಂ ಅಂತ ಶುರುವಾಗಿ ಕಮಲ ವಸತಿ ಮಾತ್ರ ನಿರ್ವೃತೋ ಮಧುಕರ ವಿಸ್ಮೃತೋಸಿ, ಹೀಗೆ ಒಂದು ಮಾತು ಶುರುವಾಗುತ್ತೆ. ಈ ಮಾತು ಇದು ರಾಜಪ್ರಾಸಾದದ ಶೈಲಿಗೆ ಒಂದು ಕನ್ನಡಿ ಹಿಡಿಯುತ್ತೆ. ಹೀಗಾಗಿ ಅಲ್ಲಿ ಸಂಗೀತದ ಆ ಒಂದು ಪರಿಸರ ಇದೆ, ರಾಗಮಾಲಿಕೆಗಳನ್ನು ಹಾಡಿಕೊಂಡು ಅನುಭವಿಸ್ತಿರ್ತಾರೆ ಸಂತೋಷವನ್ನು. ಆ ದೃಶ್ಯಾವಳಿಯೊಂದಿಗೆ ಇಲ್ಲಿ ರಂಗಮಂಚದಲ್ಲಿ ನಾಟಕದ ಅಭಿನಯ ಆರಂಭ ಆಗುತ್ತೆ. ರಾಗ ಪರಿವಾಹಿಣಿ ಗೀತಿ ಅಂತ ರಾಜ ಆನಂದ ಪಡ್ತಾನೆ, ವಿದೂಷಕನಿಗೆ ಹೇಳ್ತಾನೆ. ಮತ್ತು ಆ ಪದ್ಯ ಹಾಡಿದಾಗ ಆ ಪದ್ಯದ ಧ್ವನಿಯನ್ನು ಅರ್ಥ ಮಾಡ್ಕೊಳ್ತಾನೆ. ಇದು ನನಗಿರಬಹುದೋ, ನಾನೇನಾದ್ರು ಮರೆತು ಬಿಟ್ಟಿದ್ದೇನೋ, ಯಾಕೆಂದರೆ ಮರೆಯಬೇಡ ಅಂತ ಬಂತಲ್ಲ ಹಾಡಿನಲ್ಲಿ, ಆ ಭಾವ ಇದೆ. ನಿಜವಾಗ ಅವನು ಮರೆತಿದ್ದಾನೆ, ಈಗ ಶಾಪ ಬಂದ್ಬಿಟ್ಟಿದೆ. ಹಾಗಾಗಿ ಅವನಿಗೆ ಯಾರೋ ಅಲ್ಲಿ ಅರಮನೆಯಲ್ಲಿ ಅದನ್ನು ವೀಣೆಯೊಂದಿಗೋ ಏನೋ ಹಾಡ್ತಾ ಇದ್ದಾರೆ, ಆ ಧ್ವನಿ ಕೇಳ್ತಾ ಇದೆ. ಅದರ ಬಗ್ಗೆ ಗಮನಿಸ್ತಾ ಇರುವಾಗ ಎಲ್ಲೋ ತನಗೆ ಇದು ಅನ್ವಯ ಆಗುತ್ತಾನೋ ಅಂತ ಅವನಿಗೆ ಅನಿಸ್ಬಿಟ್ಟಿದೆ, ಅಪರಾಧ ಭಾವ. ಅದನ್ನು ವಿದೂಷಕನ ಜೊತೆಗೆ ಹಂಚಿಕೊಳ್ತಾನೆ ಅನ್ನುವ ಭಾವದೊಂದಿಗೆ ಆರಂಭವಾಗಿ ಅದು ರಮ್ಯಾಣಿ ವೀಕ್ಷ್ಯ ಮಧುರಾಶ್ಚ ನಿಶಮ್ಯ ಶಬ್ದಾನ್ ಪರ್ಯುತ್ಸುಕೀ ಭವತಿ ಯತ್ ಸುಖಿತೋಪಿ ಜಂತು ತಚ್ಚೇತಸಾ ಸ್ಮರತಿ ನೂನಮಬೋಧಪೂರ್ವಂ ಭಾವಸ್ಥಿರಾಣಿ ಜನನಾಂತ ಸೌಹೃದಾನಿ ಅನ್ನುವಂತಹ ಒಂದು ಮಾತು, ಉದ್ಗಾರ ರಾಜನ ಬಾಯಿಯಿಂದ ಬರುವಾಗ ಮಾಡುತ್ತೆ. ಇದು ವಿದ್ವಾಂಸರಿಗೆ, ವಿಮರ್ಶಕರಿಗೆ ಎಲ್ಲರಿಗೂ ಬಹಳ ದೊಡ್ಡ
ರಸಗೌಳವಾದ ಶ್ಲೋಕ ಇದು. ಕಾರಣ ಅಂದರೆ ತಾನೇನೋ ಮರೆತಿದ್ದೇನೆ, ಯಾರನ್ನೋ ಮರೆತಿದ್ದೇನೆ, ನೆನ್ಪಿಟ್ಟುಕೊಳ್ಳಬೇಕಾದವರನ್ನು ಮರೆತಿದ್ದೇನೆ ಅನ್ನುವ ಧ್ವನಿಯನ್ನು ಆ ಹಾಡು ವ್ಯಕ್ತಪಡಿಸ್ತಾ ಇದೆ. ಉದಾಹರಣೆ ಅಂತಂದರೆ ಕಮಲದಲ್ಲಿ ಹೋಗಿ ಸೇರಿಕೊಂಡ ಭೃಂಗ, ಅದಕ್ಕಿಂತ ಪೂರ್ವದಲ್ಲಿ ಅದು ಮಾಮರದಲ್ಲಿತ್ತು, ಅಲ್ಲಿಯ ಚಿಗುರಿನಲ್ಲಿ ಅದರ ರಸಾಸ್ವಾದದಲ್ಲಿತ್ತು. ಈಗ ಇಲ್ಲಿ ಬಂದ ಮೇಲೆ ಅದಿಲ್ಲ, ಅದನ್ನು ಮರೆತು ಹೋಗ್ಬೋದು, ಮರೆತು ಹೋಗಿರಬಹುದು, ಮರಿಬಾರದು ಅನ್ನುವ ಒಂದು ತಾಕೀತಿನ ಮಾತು ಅನ್ನುವ ಹಾಗೆ ಅವನು ಗ್ರಹಿಸ್ತಾನೆ ಆ ಹಾಡನ್ನು. ಅದಕ್ಕೆ ತಕ್ಕಂತೆ ಹೇಳ್ತಾನೆ, ನೋಡು ಇದರಲ್ಲಿ ಒಂದು ಮನೋವೈಜ್ಞಾನಿಕ ಸೂಕ್ಷ್ಮ ಇದೆ. ಈ ರಮ್ಯಾಣಿ ವೀಕ್ಷ್ಯ ಮಧುರಾಂಶ್ಚ ನಿಶಮ್ಯ ಶಬ್ದಾನ್, ರಮ್ಯವಾದ ದೃಶ್ಯ, ಮಧುರವಾದ ಗಾನ, ಈ ಎರಡು ಕಣ್ಮುಂದೆ ಇಟ್ಕೋ. ಅವು ನಮ್ಮ ಅಂತರಂಗದಲ್ಲಿ ಎಂಥ ಸ್ಪಂದವನ್ನು ನಿರ್ಮಾಣ ಮಾಡ್ತವೆ ಅಂದರೆ, ಪರ್ಯುತ್ಸುಖಿ ಭವತಿ ಸುಖಿನೋಪಿ ಜಂತು. ಎಲ್ಲ ಸಮೃದ್ಧಿ, ಎಲ್ಲ ಆನಂದದ ಸುತ್ತಮುತ್ತಲು ಪರಿಸರ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ಳುವಾಗಲೇ ಎಲ್ಲೋ ಒಂದು ಒಳ ದುಃಖ ಛಾಯೆಯನ್ನು ನೆನಪಿಸಿಕೊಡ್ತಾವೆ ನನಗೀಗ. ಎಲ್ಲೋ ನಾನು ಒಂದು ಕರ್ತವ್ಯ ಮರೆತಿದ್ದೇನೆ ಅಂತನೋ, ಎಲ್ಲಿ ನಾನು ನ್ಯಾಯ ಸಲ್ಲಿಸಬೇಕೋ ಅದನ್ನು ಸಲ್ಲಿಸ್ತಾ ಇಲ್ಲ ಅಂತನೋ, ಏನನ್ನೋ ಬಹಳ ಮಹತ್ವವಾದದ್ದು ಕೊಳ್ಳಲೇಬೇಕಾದ್ದನ್ನು ನಾನು ಮರೆತಿದ್ದೇನೆ ಅಂತಲೋ, ತಚ್ಚೇತಸ ಸ್ಮರತಿ. ಹೀಗಾಗಿ ಮನುಷ್ಯನ ಮನಸ್ಸಿಗೆ ಎರಡು ಪದರಗಳಿರ್ತವೆ, ಒಂದು ಹೊರ ಪದರು, ಒಂದು ಒಳಪದರು. ಇವತ್ತು ಯಾವುದನ್ನು ಮನೋವಿಜ್ಞಾನದ ಬಹುದೊಡ್ಡ ವಿಷಯ ಅದು. ಒಂದು ಮೈಂಡು, ಇನ್ನೊಂದು ಸೈಕ್. ಈ ಮೈಂಡ್ ಅನ್ನುವಂಥದ್ದು ಏನಿದೆ ಅದು ಮನಸ್ಸಿನ ಹೊರರೂಪ. ಒಳಗಡೆಗಿರುವಂತಹದ್ದು ಏನಿದೆ ಇನ್ನರ್ ಲೇಯರ್ ಅಂತ ಕರೀತಾರೆ, ಅದು ಒಳಗಡೆ ಹುದುಗಿದ್ದು ನಮ್ಮ ಮನುಷ್ಯನ ವ್ಯವಹಾರವನ್ನು ನಿಯಂತ್ರಿಸ್ತದೆ, ಸೈಕ್ ಅನ್ನೋದು ಅಂತ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಮನಸ್ಸಿನ ಸ್ವರೂಪದ ವಿಶ್ಲೇಷಣೆ ಉಂಟಿಲ್ಲಿ. ತಚ್ಚೇತಸಾ ಸ್ಮರತೆ ನೂನಂ ಅಬೋಧಪೂರ್ವಂ ಭಾವಸ್ಥಿರಾಣಿ ಜನನಾಂತರ ಸೌಹೃದಾನಿ ಅಂತ ಹೇಳ್ತಾನೆ. ಇದರಲ್ಲಿ ಪ್ಯಾರಾಸೈಕಾಲಜಿನೂ ಇದೆ, ಸೈಕಾಲಜಿನೂ ಇದೆ. ವೈಜ್ಞಾನಿಕವಾಗಿ ಇದರ ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಇಲ್ಲಿ ಬರ್ತದೆ. ಇದು 5ನೇ ಅಂಕದ ಮೊದಲನೇ ಭಾಗ. ಅಂದರೆ ಕವಿಗೆ ಎಷ್ಟು ಶಾಸ್ತ್ರಗಳ ಅಂತರ್ವಾಣಿತ್ವ ಇದೆ, ಅಂತರ್ವಾಣಿಸ್ತು ಶಾಸ್ತ್ರವಿತ್ತು ಅಂತ ನಾನು ಮಾತಾಡ್ತೀವಿ ನಾವು. ಅನೇಕ ಶಾಸ್ತ್ರಗಳನ್ನು ಕಲಿತವ್ರು. ಏಕಶಾಸ್ತ್ರವಿದ್ದು ಶಾಸ್ತ್ರವಿದನ್ನ ಅನೇಕ ಶಾಸ್ತ್ರವಿತ್ತು ಆಗಬೇಕು. ಅದನ್ನು ಮಲ್ಟಿ ಪೊಟೆನ್ಷಿಯಲೈಟ್ಸ್ ಅಂತ ಇವತ್ತಿನ ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಪದ ಇದೆ. ಅಂದರೆ ಒಂದು ಶಾಸ್ತ್ರ ಅಲ್ಲ, ಅನೇಕ ಶಾಸ್ತ್ರವಿತ್ ಅಂಥವ್ರನ್ನ. ಯಾಕೆಂದರೆ ಶಾಸ್ತ್ರಗಳು ಒಂದಕ್ಕೆ ಒಂದು ಇಂಟರ್ ಟ್ವೈನ್ ಆಗಿರೋದ್ರಿಂದ ಒಬ್ಬ ವೇದಾಂತವನ್ನು ಅರಿಬೇಕು ಅಂತಂದರೆ ಅವನಿಗೆ ನ್ಯಾಯ, ವ್ಯಾಕರಣ, ಮೀಮಾಂಸಾ ಪರಿಚಯ ಇರಬೇಕು. ಹಾಗೆ ಒಂದು ಪಂಕ್ತಿಯನ್ನು ಕಾವ್ಯದ ಅರ್ಥ ಮಾಡ್ಕೋಬೇಕು ಅಂದರೂ ಅವನಿಗೆ ಲಾಕ್ಷಣಿಕ ಗ್ರಂಥಗಳ ಪರಿಚಯ, ಅವನಿಗೆ ಧ್ವನ್ಯಾಲೋಕ ಗೊತ್ತಿರಬೇಕು, ಮೊಮ್ಮಟನ ಕಾವ್ಯ ಪ್ರಕಾಶ ಗೊತ್ತಿರಬೇಕು ಅವನಿಗೆ. ಆ ಆಳಕ್ಕೆ ಹೋದಾಗ ಅವನಿಗೆ ಆ ಪಂಕ್ತಿ ಅರ್ಥವಾಗುತ್ತೆ. ಹೊರತು ಬರೀ ಇಲ್ಲ ಅಂದರೆ ಜೋಂತಸ್ಯ ಜೋಂತೆಯ ಅರ್ಥ ಅಂತ ಹಾಸ್ಯ ಮಾಡ್ತಾರೆ ಶಾಸ್ತ್ರ ಲೋಕದಲ್ಲಿ. ಆ ಪದಕ್ಕೆ ಅದೇ ಅರ್ಥ, ಮಕ್ಕಿಕ ಮಕ್ಕಿ ಅಂತ ಬೇರೆ ಕನ್ನಡದಲ್ಲಿ ಹೇಳ್ತಿರ್ತಾರೆ, ಅದಲ್ಲ. ಹಾಗಾಗಿ ಇಲ್ಲಿ ಮನಸ್ಸನ್ನು ವಿಶ್ಲೇಷಣೆ ಮಾಡ್ತಾನೆ. ಮನಸ್ಸಿನಲ್ಲಿ 2 ಮುಖ ಇದೆ ಅನ್ನೋದು, ಒಂದು ಹೊರ ಮುಖದ್ದು, ಒಂದೊಂದು ಒಳ ಮುಖದ್ದು. ಅದು ಜನನಾಂತರ ಸೌಹೃದ. ಆಗಾಗ ಕಣ್ಣು ಮುಚ್ಕೊಂಡು ಕೂತಾಗ ಯಾವುದೋ ಒಂದು ದೃಶ್ಯಾವಳಿ ಹಾದು ಹೋದಾಗ ಅದು ಪೂರ್ವಜನ್ಮದ ಯಾವುದೋ ಒಂದು ದೃಶ್ಯಾವಳಿ ಆಗುವ ಸಾಧ್ಯತೆ ಇದೆ. ಹೀಗೆ ಎಲ್ಲರಿಗೂ ತಮ್ಮ ಪುನರ್ಜನ್ಮದ ಪರಿಚಯ ಆಗಿರುತ್ತದೆ ಎಂಬುದನ್ನು ಅನೇಕ ಮನೋವಿಜ್ಞಾನಿಗಳು ಅದನ್ನು ಇವತ್ತು ಅದಕ್ಕೋಸ್ಕರ ಪ್ಯಾರಾಸೈಕಾಲಜಿ ಅನ್ನುವಂಥ ಒಂದು ವಿಷಯ ಇದೆ. ಅನೇಕ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟ ಪೀಠಗಳಿದೆ, ಅಧ್ಯಯನವೂ ನಡೆಯುತ್ತೆ.
ಹಾಗಾಗಿ ಸೈಕ್ ಅಂದರೆ ಮನಸ್ಸಿನ ಒಳಪದರದಲ್ಲಿ ಏನಾಗಿದೆ ಈಗ ಒಂದು ಸ್ವಲ್ಪ ಆತಂಕ ಇದೆ. ಯಾಕೆಂದರೆ ಶಾಪಗ್ರಸ್ತನಾಗಿರೋದ್ರಿಂದ ಈಗ ಯಾರು ಅವನ ಮನಸ್ಸನ್ನು ಆವರಿಸಿದ್ದರೋ ಆ ವ್ಯಕ್ತಿ ಅದರಿಂದ ಪೂರ್ಣವಾಗಿ ಎರೇಸಾದಂಥ ಸ್ಥಿತಿ, ಅದೃಶ್ಯವಾಗಿರುವ ಸ್ಥಿತಿ ಇದೆ. ಅದು ಏನು ಅಂತ ಅವನಿಗೇನು ಅರ್ಥವಾಗಲ್ಲ. ಇಂಥ ಸ್ಥಿತಿ ಇದು ಜನನಾಂತರದ ಘಟನಾವಳಿ ಇರಬಹುದು ಅಥವಾ ಈ ಜನ್ಮದ್ದೇ ಘಟನಾವಳಿ ಇರಬಹುದು. ಎರಡೂ ಮರೆತು ಹೋಗೋದು ಸಾಧ್ಯತೆ ಇದೆ. ಇವು ಅನೇಕ ವಯಸ್ಸಾದಂತೆ ಅಥವಾ ಯಾವುದೋ ಒಂದು ಬ್ರೈನ್ ಮೇಲೆ ಮನಸ್ಸಿನ ತಲೆಗೆ ಏಟಾದಾಗ ಒಂದು ಹಂತದ ಒಂದು ವಿಶಿಷ್ಟವಾದಂಥ ಎಲ್ಲ ನೆನಪುಗಳು ಡಿಲೀಟ್ ಆಗುವಂತಹ, ಇಂಗ್ಲೀಷ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಅಂಥ ಸ್ಥಿತಿ ಇರ್ತದೆ. ಹಾಗಾಗಿ ಈಗ ಇವನಿಗೆ ಒಂದಷ್ಟು ಅದೇ ಥರ ಆಗಿದೆ. ಈಗ ಎರೇಸ್ ಆಗಿದೆಯೋ ಅದು ಡಿಲೀಟ್ ಆಗಿದೆಯೋ ಏನೋ ಆಗಿದೆ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳೋಣ, ಆಗಿದೆ ಈಗ. ಆದರೆ ಅದು ಅವನಿಗೆ ಸ್ಪಷ್ಟವಾಗಿ ವೇದ್ಯವಾಗ್ತಾ ಇಲ್ಲ, ಅಸ್ಪಷ್ಟವಾಗಿ ವೇದ್ಯವಾಗ್ತಾ ಇದೆ. ಇಂಥ ಒಂದು ಸೈಕೋ ಅನಾಲಿಸಿಸ್ ಅದರೊಂದಿಗೆ ಈ 5ನೇ ಅಂಕ ಆರಂಭವಾಗುತ್ತೆ. ಇದು ಬಹಳ ಮಹತ್ವದ ವಿಷಯ. ಹಾಗಾಗಿ ಈ ಶ್ಲೋಕದೊಂದಿಗೆ ಇವತ್ತಿನ ಈ ಅವಧಿಯನ್ನು ಮುಕ್ತಾಯಗೊಳಿಸೋಣ. ಆ ಶ್ಲೋಕ ಎಲ್ಲ ಜಿಜ್ಞಾಸುಗಳು ನೆನಪಿಟ್ಕೊಳ್ಳಿ. ರಮ್ಯಾಣಿ ವೀಕ್ಷ್ಯ ಮಧುರಾಂಶ್ಚ ನಿಶಮ್ಯ ಶಬ್ದಾನ್ ಪರ್ಯುತ್ಸುಖೀ ಭವತಿ ಯತ್ ಸುಖಿತೋಪಿ ಜಂತು. ಈಗ ಅವನು ರಾಜ ಅಲ್ಲಿದ್ದಾನೆ, ರಾಜಕೀಯ ಚಟುವಟಿಕೆಯಲ್ಲಿದ್ದಾನೆ, ಎಲ್ಲ ಮರೆತು ಹೋಗುವ ಸ್ಥಿತಿಯಲ್ಲಿದ್ದಾನೆ. ಅಂಥ ವೈಭವೋಪೇತವಾದಂಥದ್ದು ರಾಣಿವಾಸ ಅದು ಅಲ್ಲಿದ್ದಾನೆ ಅವನು. ಹಾಗಾಗಿ ಅಂಥ ಸುಖಮಯವಾದ ವಾತಾವರಣದಲ್ಲೂ ಪರ್ಯುತ್ಸುಖೀ ಭವತಿ, ಏನೋ ಆತಂಕಿತನಾಗಿದ್ದಾನೆ ಅಂತ. ಏನದು? ತಚ್ಚೇತಸಾ ಸ್ಮರತಿ ನೂನಂ ಅಬೋಧಪೂರ್ವಂ. ಅದು ಅಬೋಧ, ಪೂರ್ಣ ಬೋಧ ಇಲ್ಲ ಅದ್ರ ಬಗ್ಗೆ, ಅಸ್ಪಷ್ಟವಾಗಿದೆ. ಅದು ಒಂಥರ ಮನಸ್ಸಿನ ಅಂಗಳದಲ್ಲಿ ಅಗೋಚರವಾಗಿ ಮುಸುಕಾಗಿ ಕಾಣ್ತಾ ಇದೆ. ಏನೋ ಒಂದು ದುಃಖದ ಛಾಯೆ ಅಂತೂ ಇದೆ ಅವನಿಗೆ ಒಳ ಮನಸ್ಸಿನ ಹಂದರದಲ್ಲಿ ಅನ್ನೋ ವಿಷಯ ಇಲ್ಲಿ ಉಲ್ಲೇಖನೀಯವಾದ್ದು. ಮನೋವಿಜ್ಞಾನದ ಬಹುದೊಡ್ಡ ಮಾರ್ಗದರ್ಶಕವಾದಂತಹ ಸೂತ್ರವನ್ನು ಕಾಳಿದಾಸ ಇಲ್ಲಿ ಹೆಣೆದಿದ್ದಾನೆ. ಭಾವಸ್ಥಿರಾಣಿ ಜನನಾಂತ ಸೌಹೃದಾನಿ ಅಂತ. ಅದು ಜನ್ಮಾಂತರದ ಬಾಂಧವ್ಯ ಇರ್ಬೋದು, ಈ ಜೀವನದ ಬಾಂಧವ್ಯ ಇರ್ಬೋದು. ಯಾವುದೋ ಬಾಂಧವ್ಯದಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿ ಕಹಿ ಉಂಟಾಗಿದೆ, ತಪ್ಪಾಗಿದೆ, ಆ ಕಾರಣಕ್ಕಾಗಿ ಮನಸ್ಸಿನ ಒಳ ಹಂದರದಲ್ಲಿ ಎಲ್ಲೋ ದುಃಖದ ಛಾಯೆ ಹರಡಿದೆ ನನಗೆ ಅಂತ ಅವನಿಗೆ ಅನುಭವಕ್ಕೆ ಬರ್ತಾ ಇರುವ ಒಂದು ಮಾತಿನೊಂದಿಗೆ ಮುಂದಿನ ರಂಗ ಪ್ರವೇಶವನ್ನು ಮಾಡೋಣ ನಾವು. ಹೀಗಾಗಿ ಸರಸ್ವತಿ ಶ್ರುತಿ ಮಹತಿ ಮಹೀಯತಾಂ, ಸರಸ್ವತಿ ಶ್ರುತಿ ಮಹತಿ ಮಹೀಯತಾಂ. ಓಂ ಸ್ವಸ್ತಿ.